ನಾನು ಹರಿಹರ, ಒಬ್ಬ ಕವಿಯಲ್ಲ, ಭಕ್ತಿಯೊಳಗೆ ಬದುಕಿದವನು. ನಾನು ಹಂಪಿಯಲ್ಲಿ ಹುಟ್ಟಿದೆ. ನನ್ನ ತಂದೆ ಮಹದೇವ್ ಭಟ್, ತಾಯಿ ಶರ್ವಾಣಿ. ನನ್ನ ಬದುಕಿನಲ್ಲಿ ಭಕ್ತಿಯ ಬೀಜ ಅಲ್ಲಿಯೇ ಮೊಳೆಯಿತು. ನನ್ನ ತಾರುಣ್ಯ ದೋರ ಸಮುದ್ರದಲ್ಲಿ ಕಳೆಯಿತು. ಹೊಯ್ಸಳರ ರಾಜನಲ್ಲಿ ಕರ್ಣಿಕನಾಗಿ ಕೆಲಸ ಮಾಡುತ್ತಿದ್ದೆ. ಆದರೆ ನನ್ನ ಕೈ ಅಂಶಗಳನ್ನು ಬರೆಯಲಿಲ್ಲ. ವಿರೂಪಾಕ್ಷ ವಿರೂಪಾಕ್ಷ ಎಂಬ ನಾಮವನ್ನೇ ಜಪಿಸಿ ಬರೆಯುತ್ತಿತ್ತು. ಅದು ಲೋಕಕ್ಕೆ ತಪ್ಪು ಅನಿಸಿತು. ನನ್ನ ಕೆಲಸ ಕಳೆದು ಹೋಯಿತು. ಅದು ನನ್ನ ಮನಸ್ಸಿಗೆ ಸೋಲಿನ ಭಾವ ತರಲಿಲ್ಲ. ಬದಲಿಗೆ ಅದು ನನ್ನ ಬದುಕಿನ ನಿಜವಾದ ದಾರಿ ತೋರಿತು. ನನ್ನ ಗುರು ಮಾಯಿದೇವರ ಕೃಪೆಯಿಂದ ನನ್ನ ಭಕ್ತಿ ಇನ್ನಷ್ಟು ಗಾಢವಾಯಿತು. ನಾನು ಹೊರಟೆ. ನಾನು ಗಿರಿಜಾ ಕಲ್ಯಾಣ ಎಂಬ ಮಹೋನ್ನತ ಚಂಪೂ ಕಾವ್ಯದಲ್ಲಿ ಶಿವಪಾರ್ವತಿಯರ ದಿವ್ಯ ವಿವಾಹವನ್ನು ವರ್ಣಿಸಿದೆ. ಪಂಪಾಶತಕ, ರಕ್ಷಾಶತಕ ನನ್ನ ಭಕ್ತಿಯ ನಾದಗಳಾಗಿವೆ. ತಮಿಳಿನ ಪೆರಿಯ ಪುರಾಣದ ಪ್ರಭಾವದಿಂದ ಶಿವಭಕ್ತರ ಜೀವನವನ್ನು ಕನ್ನಡದಲ್ಲಿ ಜೀವಂತಗೊಳಿಸಿದೆ. 63 ಶಿವಶರಣರ ಕಥೆಗಳು ನನ್ನ ರಗಳೆಗಳಲ್ಲಿ ಉಜ್ವಲವಾಗಿ ಮೂಡಿವೆ. ನನ್ನ ಪದಗಳಲ್ಲಿ ದೇವರಿದ್ದ, ಆದರೆ ಮಾನವನ ಹೃದಯವೇ ಅದರ ಕೇಂದ್ರವಾಗಿತ್ತು. ಅದುವೇ ನನ್ನ ಸಾಹಿತ್ಯದ ಶಕ್ತಿ. ನಾನು ಹರಿಹರ. ಕಾಲ ಬದಲಾಗಬಹುದು, ಯುಗಗಳು ಕಳೆಯಬಹುದು, ಆದರೆ ಭಕ್ತಿ ಎಂದಿಗೂ ಅಳಿಯದು. ನನ್ನ ಕಾವ್ಯದಲ್ಲೂ ನಿಮ್ಮ ಹೃದಯದಲ್ಲೂ ಅದು ಸದಾ ಜೀವಂತವಾಗಿಯೇ ಇರುತ್ತದೆ. ನಾನು ಹರಿಹರ.